ನಮಸ್ಕಾರ. ಸಾಮಾನ್ಯವಾಗಿ ರಾಜಕೀಯ ಅಂದ ತಕ್ಷಣ ನಮಗೆ ನೆನಪಾಗೋದೇ ಅಂಕಿಅಂಶಗಳು, ಪಕ್ಷಗಳು, ನಾಯಕರು. ಆದರೆ ಆ ಎಲ್ಲ ಗದ್ದಲದ ಆಚೆಗೆ ಪ್ರತಿಯೊಂದು ಕ್ಷೇತ್ರದ ಮಣ್ಣಿಗೂ ತನ್ನದೇ ಆದ ಒಂದು ಕಥೆಯಿರುತ್ತೆ, ಜನರ ನಾಡಿಮಿಡಿತ ಇರುತ್ತೆ. ಇಂದು ನಾವು ಕರ್ನಾಟಕದ ಜಗಳೂರು ಕ್ಷೇತ್ರದ ಆಳಕ್ಕೆ ಇಳಿದು ಅಲ್ಲಿನ ಮಣ್ಣಿನ ಮಾತನ್ನು ಕೇಳುವ ಒಂದು ಪ್ರಯತ್ನ ಮಾಡೋಣ. ಈ ವಿಶ್ಲೇಷಣೆಯ ಉದ್ದೇಶ ಅಧಿಕಾರದ ಪೈಪೋಟಿಯನ್ನು ಮೀರಿ ಜನರ ನಿಜವಾದ ಆದ್ಯತೆಗಳು ಯಾವುವು ಮತ್ತು ಆಡಳಿತದ ಜವಾಬ್ದಾರಿಗಳೇನು ಅನ್ನೋದನ್ನ ಅರ್ಥಮಾಡ್ಕೊಳ್ಳೋದು. ಇದು ಜಗಳೂರು. ಕರ್ನಾಟಕದ ನಕ್ಷೆಯಲ್ಲಿ ನೋಡಿದ್ರೆ ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕು. ರಾಜಕೀಯವಾಗಿ ಇದೊಂದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಕ್ಷೇತ್ರ. ಆದ್ರೆ ಅದರ ನಿಜವಾದ ಅಸ್ಮಿತೆ ಬರೀ ರಾಜಕೀಯ ಮೀಸಲಾತಿಯಲ್ಲಷ್ಟೇ ಇಲ್ಲ. ಅದರ ಅಸ್ಮಿತೆ ಇರೋದು ಇಲ್ಲಿನ ಭೂಮಿಯಲ್ಲಿ, ಇಲ್ಲಿನ ಜನರ ದೈನಂದಿನ ಬದುಕಿನ ಹೋರಾಟಗಳಲ್ಲಿ ಮತ್ತೆ ಇಲ್ಲಿನ ಮಳೆ ಬೆಳೆಯ ಛತ್ರದಲ್ಲಿ. ಈ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ನಾಯಕರ ಭಾಷಣಗಳನ್ನ ಬದಿಗಿಟ್ಟು ಮೊದಲು ಇಲ್ಲಿನ ಜನರ ಬದುಕಿನ ವಾಸ್ತವವನ್ನ ನೋಡಬೇಕು. ಹಾಗಾದ್ರೆ ಬನ್ನಿ, ಜಗಳೂರಿನ ಅಸಲಿ ಕಥೆಯನ್ನ ನೋಡೋಣ. ಇಲ್ಲಿನ ಜನರ ಜೀವನವನ್ನ ರೂಪಿಸುವ ಸಾಮಾಜಿಕ ಮತ್ತು ಆರ್ಥಿಕ ಸತ್ಯಗಳ ಮೇಲೆ ಗಮನಹರಿಸೋಣ. ಯಾಕಂದ್ರೆ ಯಾವುದೇ ಚುನಾವಣೆಯ ಫಲಿತಾಂಶ ಇರುವುದು ಈ ಸತ್ಯಗಳ ಪ್ರತಿಬಿಂಬವೇ. ಮೊದಲಿಗೆ ಇಲ್ಲಿನ ಸಮಾಜ ಹೇಗಿದೆ ಅಂತ ನೋಡೋಣ. ಜಗಳೂರಿನ ಜನಸಂಖ್ಯೆಯನ್ನ ಗಮನಿಸಿದ್ರೆ ಸುಮಾರು ಕಾಲ್ಭಾಗ ಅಂದ್ರೆ ಒಂದು 25% ಜನ ಪರಿಶಿಷ್ಟ ಜಾತಿಗೆ ಸೇರಿದವರು. ಇನ್ನೊಂದು ಕಾಲ್ಭಾಗ ಅಂದ್ರೆ ಮತ್ತೊಂದು 25% ಪರಿಶಿಷ್ಟ ಪಂಗಡದವರು. ಈ ಪ್ರಬಲ ಜನಸಂಖ್ಯಾ ಸಂಯೋಜನೆಯೇ ಈ ಕ್ಷೇತ್ರವನ್ನ ಪರಿಶಿಷ್ಟ ಪಂಗಡಕ್ಕೆ ಅಂದ್ರೆ ಎಸ್ಟಿಗೆ ಮೀಸಲಿಡಲು ಕಾರಣ. ಉಳಿದ 50% ಜನರು ಇತರೆ ಹಿಂದುಳಿದ ವರ್ಗಗಳು ಮತ್ತು ಇತರ ಸಮುದಾಯಗಳಿಗೆ ಸೇರಿದವರು. ಇದು ಕೇವಲ ಒಂದು ಜನಸಂಖ್ಯಾ ಲೆಕ್ಕಾಚಾರ ಅಲ್ಲ, ಬದಲಿಗೆ ಕ್ಷೇತ್ರದ ಸಾಮಾಜಿಕ ಮತ್ತು ರಾಜಕೀಯ ಡೈನಮಿಕ್ಸ್ ಅನ್ನ ನಿರ್ಧರಿಸೋ ಪ್ರಮುಖ ಅಂಶ. ಜಗಳೂರಿನ ಆರ್ಥಿಕತೆಯ ಹೃದಯ ಇರುವುದೇ ಹಳ್ಳಿಗಳಲ್ಲಿ. ಇಲ್ಲಿನ 90% ಜನ ಗ್ರಾಮೀಣ ಪ್ರದೇಶಗಳಲ್ಲೇ ವಾಸ ಮಾಡ್ತಿದ್ದಾರೆ. ಇಲ್ಲಿನ ಆರ್ಥಿಕತೆ ಅಂದ್ರೇನೆ ಕೃಷಿ, ಸಂಪೂರ್ಣವಾಗಿ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳ ಮೇಲೆ ನಿಂತಿದೆ. ಇಲ್ಲಿ ಸುಮಾರು 36,000 ರೈತರಿದ್ದಾರೆ ಮತ್ತು 24,000 ಕೃಷಿ ಕಾರ್ಮಿಕರಿದ್ದಾರೆ. ಇವರೆಲ್ಲರ ಬದುಕು ಪ್ರತಿವರ್ಷ ಮುಂಗಾರು ಮಳೆ ಹೇಗೆ ಬರುತ್ತೆ ಅನ್ನೋದರ ಮೇಲೆ ನಿಂತಿದೆ. ಮಳೆ ಕೈಕೊಟ್ರೆ ಇಡೀ ಕ್ಷೇತ್ರದ ಆರ್ಥಿಕ ಚಕ್ರವೇ ನಿಂತುಹೋಗುತ್ತೆ. ಇದು ಜಗಳೂರಿನ ಅತಿದೊಡ್ಡ ವಾಸ್ತವ, ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಈಗ ನಾವು ಜಗಳೂರಿನ ಒಂದು ತುಂಬಾನೇ ಆಳವಾದ ದೀರ್ಘಕಾಲದ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಈ ಸಂಖ್ಯೆ 75 ಇದೇನು ಸಾಮಾನ್ಯವಾದ ಸಂಖ್ಯೆಯಲ್ಲ, ಇದೊಂದು ಆಘಾತಕಾರಿ ಸತ್ಯ. ಜಗಳೂರು ತಾಲೂಕಿನ 75ಕ್ಕೂ ಹೆಚ್ಚು ಹಳ್ಳಿಗಳು ದಶಕಗಳಿಂದ ಒಂದು ಗಂಭೀರವಾದ ದೀರ್ಘಕಾಲದ ಬಿಕ್ಕಟ್ಟನ್ನ ಎದುರಿಸ್ತಿವೆ. ಆ ಬಿಕ್ಕಟ್ಟು ಶುದ್ಧ ಕುಡಿಯುವ ನೀರಿನ ಅಭಾವ. ಅಲ್ಲಿನ ಅಂತರ್ಜಲ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ನೀರಿನ ಸಮಸ್ಯೆಯನ್ನ ನಾವು ಕೇವಲ ಅಂಕಿಅಂಶವಾಗಿ ನೋಡಬಾರದು. ಇದು ಕೇವಲ ನೀರಿಲ್ಲ ಅನ್ನೋ ಸಮಸ್ಯೆ ಅಲ್ಲ, ಇಲ್ಲಿರೋ ನೀರೇ ವಿಷವಾಗಿ ಬದಲಾಗಿದೆ. ಯಾಕಂದ್ರೆ ಅಂತರ್ಜಲದಲ್ಲಿ ಫ್ಲೋರೈಡ್ ಅಂಶ ವಿಪರೀತ ಜಾಸ್ತಿಯಾಗಿದೆ. ಬಿಳಿಚೋಡೋ ಗ್ರಾಮದಂತಹ ಅನೇಕ ಹಳ್ಳಿಗಳಲ್ಲಿ 80-90% ನಿವಾಸಿಗಳು ಹಲ್ಲಿನ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಫ್ಲೋರೋಸಿಸ್ ಅನ್ನೋ ಗಂಭೀರ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಯುವಕರ ಹಲ್ಲುಗಳು ಕಪ್ಪಾಗುತ್ತಿವೆ, ವಯಸ್ಸಾದವರ ಮೂಳೆಗಳು ಸವೆಯುತ್ತಿವೆ. ಇದು ಕೇವಲ ಒಂದು ಅಂಕಿಅಂಶವಲ್ಲ, ಒಂದು ಇಡೀ ತಲೆಮಾರಿನ ಆರೋಗ್ಯ ಮತ್ತು ಘನತೆಯ ಮೇಲಿನ ದಾಳಿ. ನೋಡಿ, ಈ ಸಮಸ್ಯೆಗಳು ಒಂದಕ್ಕೊಂದು ಕೊಂಡೇ ಹಾಗೆ. ವಿಷಕಾರಿ ನೀರು ಮತ್ತು ಮಳೆ ಆಧಾರಿತ ಕೃಷಿಯ ಅನಿಶ್ಚಿತತೆ. ಇದರ ಪರಿಣಾಮ ಕೇವಲ ಆರೋಗ್ಯ ಮತ್ತು ಕೃಷಿಗೆ ಸೀಮಿತವಾಗಿಲ್ಲ, ಸ್ಥಳೀಯವಾಗಿ ಉದ್ಯೋಗ ಇಲ್ಲ. ಹಾಗಾಗಿ ಯುವಕರೆಲ್ಲ ಬೆಂಗಳೂರು, ದಾವಣಗೆರೆ ಅಂತ ನಗರಗಳಿಗೆ ವಲಸೆ ಹೋಗ್ತಾರೆ. ಸ್ಥಳೀಯವಾಗಿ ಕೈಗಾರಿಕೆಗಳು ಬೆಳೆದಿಲ್ಲ. ಇದರ ನೇರ ಪರಿಣಾಮ ಸಾಮಾಜಿಕ ಅಭಿವೃದ್ಧಿ ಮೇಲೂ ಆಗಿದೆ. ಉದಾಹರಣೆಗೆ, ಕ್ಷೇತ್ರದ ಮಹಿಳಾ ಸಾಕ್ಷರತಾ ಪ್ರಮಾಣ ಕೇವಲ 57% ಇದೆ. ನೀರು, ಕೃಷಿ, ಉದ್ಯೋಗ, ಶಿಕ್ಷಣ ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರೋ ಬಿಕ್ಕಟ್ಟುಗಳು. ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ತಳಮಟ್ಟವ ಈ ನೋವು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ವೋಟಾಗಿ ಬದಲಾಯಿತು ಅಂತ ನೋಡೋಣ. ಕೆಲವೊಮ್ಮೆ ಅಂಕಿಅಂಶಗಳು ಕಠೋರ ಸತ್ಯವನ್ನೇ ಹೇಳ್ತವೆ. -21.3%. ಇದೊಂದು ಸಣ್ಣ ಪುಟ್ಟ ಕುಸಿತ ಅಲ್ಲ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಪಕ್ಷದ ವೋಟ್ ಶೇರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಕುಸಿದಿದೆ ಅಂದ್ರೆ ಜನರ ಅಸಮಾಧಾನ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಇದು ಸ್ಪಷ್ಟವಾದ ಆಡಳಿತ ವಿರೋಧಿ ಅಲೆಯನ್ನ ತೋರಿಸ್ತೆ. ಮತ್ತೊಂದು ಪ್ರಮುಖ ಸಂಖ್ಯೆ 874 ಮತಗಳು. ಒಂದು ಕಡೆ ಇಷ್ಟು ದೊಡ್ಡ ಕುಸಿತು, ಇನ್ನೊಂದು ಕಡೆ ಗೆಲುವಿನ ಅಂತರ ನೋಡಿ, ಕೇವಲ 874 ವೋಟುಗಳು. ಅಂದ್ರೆ ಆಡಳಿತ ವಿರೋಧಿ ಅಲೆ ಇತ್ತು,
ಆದ್ರೆ ಆ ವೋಟುಗಳು ಒಂದೆಡೆಗೆ ಹೋಗ್ಲಿಲ್ಲ, ಬದಲಿಗೆ ಹಂಚೋಯ್ತು. ಇದು ರಾಜಕೀಯ ಅಸ್ಥಿರತೆಯನ್ನ ಮತ್ತು ಮತದಾರರ ಸಂದೇಶ ಎಷ್ಟು ಸಂಕೀರ್ಣವಾಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಟೇಬಲ್ ನೋಡಿ, ಇಡೀ ಕಥೆ ಇಲ್ಲೇ ಇದೆ. 2018ರಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್.ವಿ. ರಾಮಚಂದ್ರ ಅವರು 78,332 ಮತಗಳನ್ನ ಪಡೆದು ಬರೋಬ್ಬರಿ 29,000 ವೋಟ್ಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. ಅದೊಂದು ಕ್ಲಿಯರ್ ಮ್ಯಾಂಡೇಟ್. ಆದ್ರೆ ಕೇವಲ 5 ವರ್ಷದಲ್ಲಿ ಏನಾಯ್ತು? 2023ರಲ್ಲಿ ಅದೇ ಪಕ್ಷ ಕೇವಲ 874 ವೋಟುಗಳಿಂದ ಸೋಲನ್ನ ಅನುಭವಿಸಿತು. ಇಷ್ಟು ದೊಡ್ಡ ಜನಾದೇಶ ಇಷ್ಟು ಕಡಿಮೆ ಸಮಯದಲ್ಲಿ ಕರಗಿ ಹೋಗಿದ್ದು ಯಾಕೆ? 2023ರ ಫಲಿತಾಂಶವಲ್ಲ ನೋಡಿದ್ರೆ ಇದು ಯಾರಿಗೂ ಸಿಕ್ಕ ಸ್ಪಷ್ಟ ಗೆಲುವಲ್ಲ. ಬದಲಿಗೆ ಜನರ ತೀರ್ಪು 3 ಭಾಗವಾಗಿ ಉಳಿದು ಹೋಗಿತ್ತು. ಕಾಂಗ್ರೆಸ್ 32.44%, ಬಿಜೆಪಿ 31.88% ಮತ್ತು ಒಬ್ಬ ಪ್ರಬಲ ಸ್ವತಂತ್ರ ಅಭ್ಯರ್ಥಿ 31.59% ಮತಗಳನ್ನು ಪಡೆದಿದ್ದಾರೆ. ಮೂವರ ನಡುವೆ ವ್ಯತ್ಯಾಸ ಅತ್ಯಲ್ಪ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ವೋಟ್ ಕೂಡ ಒಂದೊಂದು ಧ್ವನಿ. ಆ ಧ್ವನಿಗಳನ್ನ ಕೇವಲ ಎಣಸೋದು ಮುಖ್ಯವಲ್ಲ, ಆ ಧ್ವನಿಗಳ ಹಿಂದಿರೋ ಭಾವನೆಗಳನ್ನ, ಘನತೆಯನ್ನ ಅರ್ಥಮಾಡಿಕೊಳ್ಳೋದು ಜವಾಬ್ದಾರಿಯುತ ಆಡಳಿತದ ಲಕ್ಷಣ. ಸರಿ, ಈ ನಂಬರ್ಗಳ ಹಿಂದಿನ ಕಥೆ ಏನು? ಮತದಾರರು ಯಾಕೆ ಇಷ್ಟು ದೊಡ್ಡ ಸಂದೇಶ ಕೊಟ್ರು? ಈ ಚುನಾವಣಾ ಬದಲಾವಣೆಗೆ ಕಾರಣವಾದ ವ್ಯವಸ್ಥಿತ ವೈಫಲ್ಯಗಳೇನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಇದಕ್ಕೆ ತಜ್ಞರು ವೆಲ್ಫೇರ್ ಫಟೀಗ್ ಅಂತ ಕರೀತಾರೆ. ಅಂದ್ರೇನು? ಸರ್ಕಾರಗಳು ಸಣ್ಣ ಪುಟ್ಟ ಭಾಗ್ಯಗಳನ್ನ, ಯೋಜನೆಗಳನ್ನ ಕೊಡಬಹುದು. ಆದ್ರೆ ಜನರ ಮೂಲಭೂತ ಸಮಸ್ಯೆಗಳಾದ ಕುಡಿಯೋ ನೀರು, ಸರಿಯಾದ ರಸ್ತೆ, ಉದ್ಯೋಗ ಇವನ್ನ ಬಗೆಹರಿಸದೇ ಇದ್ದಾಗ ಆ ಸಣ್ಣಪುಟ್ಟ ಯೋಜನೆಗಳು ಜನರ ಕೋಪವನ್ನ ತಣಿಸೋಕೆ ಸಾಕಾಗಲ್ಲ. ಆಗ ಜನರಲ್ಲಿ ಒಂದು ರೀತಿಯ ಆಯಾಸ ಮತ್ತು ನಿರಾಸಕ್ತಿ ಮೂಡುತ್ತೆ. ಹಾಗಾದ್ರೆ ಜನರ ಹತಾಶೆಗೆ ಅಸಲಿ ಕಾರಣಗಳೇನು? 1. ದಶಕಗಳಿಂದ ಬಗೆಹರಿಯದ ನೀರಿನ ಸಮಸ್ಯೆ. 2. ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋದಷ್ಟು ಹಾಳಾದ ರಸ್ತೆಗಳು. 3. ಓದಿದ್ರೂ ಊರಲ್ಲಿ ಕೆಲ್ಸ ಸಿಗದೆ ವಲಸೆ ಹೋಗ್ತಿರೋ ಯುವಕರು. ಮತ್ತು 4. ಮಳೆಯನ್ನೇ ನಂಬಿ ಕೈ ಸುಟ್ಕೊಳ್ತಿರೋ ರೈತರು. ಈ 4 ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದಾಗ ಬೇರೆ ಯಾವುದೇ ಯೋಜನೆಗಳು ಮತದಾರರಿಗೆ ಮುಖ್ಯ ಅನಿಸಿಲ್ಲಿಲ್ಲ. ಇದರ ಜೊತೆಗೆ ಅಂದಿನ ಶಾಸಕರ ಬಗ್ಗೆ ಜನರಲ್ಲಿ ಒಂದು ಅಭಿಪ್ರಾಯ ಏನಿತ್ತು ಅಂದ್ರೆ ಅವರು ಜನರ ಕಷ್ಟಗಳಿಗೆ ಸ್ಪಂದಿಸೋದಕ್ಕಿಂತ ಪಕ್ಷದ ಲೈನ್ನಲ್ಲೇ ಹೆಚ್ಚು ಕೆಲಸ ಮಾಡ್ತಾರೆ ಅಂತ. ಈ ಗ್ರಹಿಕೆ ಜನ ಮತ್ತು ನಾಯಕರ ನಡುವಿನ ಸಂಪರ್ಕವನ್ನೇ ಕಡಿತಗೊಳಿಸಿತ್ತು, ಅಂತರವನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಜಗಳೂರಿನ ಈ ಫಲಿತಾಂಶ ಕೇವಲ ಒಂದು ಎಲೆಕ್ಷನ್ ಕಥೆ ಅಲ್ಲ. ಇದು ಆಡಳಿತ ಹೇಗಿರಬೇಕು, ಮತದಾರರು ಏನನ್ನ ನಿರೀಕ್ಷಿಸ್ತಾರೆ ಅನ್ನೋದರ ಬಗ್ಗೆ ದೊಡ್ಡ ಪಾಠ ಹೇಳುತ್ತೆ. ಈ ಫಲಿತಾಂಶಗಳಿಂದ ನಾವು ಏನು ಕಲಿಬಹುದು? ನಂಬಿಕೆ ಅನ್ನೋದು ಎಷ್ಟು ಚಂಚಲ ಅಂತ ನೋಡಿ. 2018ರಲ್ಲಿ ಇದೇ ಜನರು ಒಬ್ಬರ ಮೇಲೆ ಅಚಲ ನಂಬಿಕೆ ಇಟ್ಟು ಸುಮಾರು 29,000 ವೋಟ್ಗಳ ಸ್ಪಷ್ಟ ಜನಾದೇಶ ಕೊಟ್ಟಿದ್ರು. ತಮ್ಮ ಸಮಸ್ಯೆಗಳು ಬಗೆಹರಿತಾವೆ ಅನ್ನೋ ದೊಡ್ಡ ನಿರೀಕ್ಷೆ ಇತ್ತು. ಆದ್ರೆ 5 ವರ್ಷದಲ್ಲಿ ಆ ನಂಬಿಕೆ ಹುಸಿಯಾಗಿ ತೀರ್ಪು 3 ಭಾಗವಾಗಿ ಹೋಳಾಯ್ತು. ಇದರ ಸ್ಪಷ್ಟ ಸಂದೇಶ ಏನು? ವೋಟರ್ಸ್ ಲಾಯಾಲ್ಟಿ ಪರ್ಮನೆಂಟ್ ಅಲ್ಲ, ಅದನ್ನ ಪ್ರತಿ ಬಾರಿಯೂ ಗಳಿಸ್ಕೊಳ್ಬೇಕು. ಇದರಿಂದ ಕಲಿಬೇಕಾದ ಅತಿದೊಡ್ಡ ಪಾಠ ಅಂದ್ರೆ ಮತದಾರರು ಈಗ ತುಂಬಾನೇ ಪ್ರಜ್ಞಾವಂತರಾಗಿದ್ದಾರೆ. ಅವರ ನಿಷ್ಠೆ ಷರತ್ತುಬದ್ಧ. ಭರವಸೆಗಳಿಗೆ, ಭಾಷಣಗಳಿಗೆ ಬೆಲೆಯಿಲ್ಲ. ನಮ್ಮ ಬದುಕಲ್ಲಿ ಏನು ಬದಲಾವಣೆಯಾಯ್ತು ಅಂತ ಅಳೆದು ತೂಗಿ ವೋಟು ಹಾಕ್ತಾರೆ. ರಿಸಲ್ಟ್ಸ್ ಕೊಟ್ರೆ ಮಾತ್ರ ಬೆಂಬಲ, ಇಲ್ಲದಿದ್ರೆ ತಿರಸ್ಕಾರ. ಸರಿ, ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ದು ಸಾಕು. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಮುಂದೇನ್ ಮಾಡಬಹುದು? ಜನರ ಅಗತ್ಯಗಳ ಮೇಲೆ ನಿಂತ ಒಂದು ಸ್ಪಷ್ಟವಾದ ಡೇಟಾ ಆಧಾರಿತ ನೀಲನಕ್ಷೆ ಹೇಗಿರಬಹುದು ಅಂತ ನೋಡೋಣ. ಇದು ಯಾವುದೇ ಒಂದು ಪಕ್ಷಕ್ಕೆ ಮಾತ್ರವಲ್ಲ, ಜಗಳೂರಿನ ಭವಿಷ್ಯದ ಬಗ್ಗೆ ಯೋಚಿಸುವ ಯಾರಿಗಾದ್ರೂ ಅನ್ವಯಿಸುತ್ತೆ. ಇಲ್ಲಿ ಬೇಕಾಗಿರೋದು ಸಣ್ಣಪುಟ್ಟ ಪ್ಯಾಚ್ವರ್ಕ್ ಅಲ್ಲ, 3 ದೊಡ್ಡ ಪ್ರಮುಖ ಯೋಜನೆಗಳನ್ನ ಮಿಷನ್ ಮೋಡ್ನಲ್ಲಿ ಮಾಡಬೇಕಾಗತ್ತೆ. ಮೊದಲೇದು, ಎಲ್ಲರಿಗೂ ಸುರಕ್ಷಿತ ಕುಡಿಯೋ ನೀರು. 2ನೇದು, ರೈತರಿಗೆ ಭರವಸೆ ಕೊಡೋ ನೀರಾವರಿ ವ್ಯವಸ್ಥೆ. ಮತ್ತು 3ನೇದು, ಪ್ರತಿ ಹಳ್ಳಿಗೂ ಸಂಪರ್ಕ ಕಲ್ಪಿಸೋ ಒಳ್ಳೆ ರಸ್ತೆಗಳು. ಇವು ಕೇವಲ ಯೋಜನೆಗಳಲ್ಲ, ಜಗಳೂರಿನ ಜನರ ಜೊತೆ ಮಾಡ್ಕೊಳ್ಬಹುದಾದ ಒಂದು ಹೊಸ ಸಾಮಾಜಿಕ ಒಪ್ಪಂದ. ಮೊದಲನೇ ಮಿಷನ್ ಕುಡಿಯೋ ನೀರು. ಇದು ಅತಿ ಮುಖ್ಯ. ಜಲ ಜೀವನ್ ಮಿಷನ್ ಅಡಿಯಲ್ಲಿ ತುಂಗಭದ್ರಾ ನೀರನ್ನ ತಂದು ಆ 75 ಫ್ಲೋರೈಡ್ ಪೀಡಿತ ಹಳ್ಳಿಗಳು ಸೇರಿದಂತೆ ಇಡೀ ಕ್ಷೇತ್ರಕ್ಕೆ ಶುದ್ಧ ನೀರು ಕೊಡಬೇಕು. ಇದಕ್ಕೆ ತಗುಲುವ ಖರ್ಚು ಸುಮಾರು 75ರಿಂದ 100 ಕೋಟಿ. ಕೇವಲ 2 ವರ್ಷದಲ್ಲಿ ಇದನ್ನ ಮಾಡಬಹುದು.
ಇದರ ಲಾಭವನ್ನ ಹಣದಲ್ಲಿ ಅಳೆಯೋಕೆ ಆಗಲ್ಲ. ಇದು ದಶಕಗಳ ಆರೋಗ್ಯ ಬಿಕ್ಕಟ್ಟನ್ನ ನಿವಾರಿಸಿ ಜನರ ಘನತೆಯನ್ನ ಮರುಸ್ಥಾಪಿಸುತ್ತೆ. 2ನೇ ಮಿಷನ್ ನೀರಾವರಿ. ತುಂಗಭದ್ರಾ ಏತ ನೀರಾವರಿ ಯೋಜನೆಯನ್ನ ವಿಸ್ತರಿಸಿ ಚೆಕ್ ಡ್ಯಾಂಗಳನ್ನ ಕಟ್ಟಿ ಸೋಲಾರ್ ಪಂಪ್ಗಳನ್ನ ಅಳವಡಿಸಬೇಕು. ಇದರಿಂದ ರೈತರು ಮಳೆಯನ್ನೇ ನಂಬಿ ಕೂರುವ ಅನಿವಾರ್ಯತೆ ತಪ್ಪುತ್ತೆ. ಸುಮಾರು 50 ಕೋಟಿ ಹೂಡಿಕೆಯಲ್ಲಿ 3 ವರ್ಷಗಳಲ್ಲಿ ಇದು ಸ್ಥಳೀಯ ಆರ್ಥಿಕತೆಗೆ ದೊಡ್ಡ ಶಕ್ತಿ ಕೊಡುತ್ತೆ, ಯುವಕರ ವಲಸೆಯನ್ನು ತಡೆಯುತ್ತೆ. 3ನೇ ಮಿಷನ್ ರಸ್ತೆಗಳು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಎಲ್ಲಾ ಪ್ರಮುಖ ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿಪಡಿಸಬೇಕು. ಪ್ರತಿ ಹಳ್ಳಿಗೂ ಮುಖ್ಯ ರಸ್ತೆಗೆ ಸಂಪರ್ಕ ಸಿಗಬೇಕು. ಇದಕ್ಕೂ ಸುಮಾರು 50 ಕೋಟಿ ಬೇಕಾಗಬಹುದು ಮತ್ತು 2 ವರ್ಷಗಳಲ್ಲಿ ಇದನ್ನ ಸಾಧಿಸಬಹುದು. ಒಳ್ಳೆ ರಸ್ತೆ ಬಂದ್ರೆ ಅದು ಕೇವಲ ಪ್ರಯಾಣ ಸುಲಭ ಮಾಡಲ್ಲ, ಅದು ವ್ಯಾಪಾರ, ಶಿಕ್ಷಣ, ಆರೋಗ್ಯ ಹೀಗೆ ಎಲ್ಲದಕ್ಕೂ ದಾರಿ ತೆರೆದ ಹಾಗೆ. ಕೊನೆಯದಾಗಿ ಈ ಎಲ್ಲಾ ವಿಶ್ಲೇಷಣೆಯನ್ನ ಒಟ್ಟು ಸೇರಿಸಿ ಜಗಳೂರಿನ ಭವಿಷ್ಯದ ಬಗ್ಗೆ ಒಂದು ದೃಷ್ಟಿಕೋನವನ್ನ ನೋಡೋಣ. ಇದು ಕೇವಲ ಯೋಜನೆಗಳ ಪಟ್ಟಿಯಲ್ಲ, ಬದಲಿಗೆ ಆಡಳಿತದ ಉದ್ದೇಶ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ. ನಾವೆಲ್ಲರೂ ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು. ನಿಜವಾದ ಪ್ರಗತಿ ಅಂದ್ರೆ ಏನು? ಬರೀ ಕಟ್ಟಡಗಳನ್ನ ಕಟ್ಟೋದಾ? ಇಲ್ಲ, ಜನರ ಜೀವನದಲ್ಲಿ ಭರವಸೆಯನ್ನ ಕಟ್ಟೋದು. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಆ ಭರವಸೆ ಅಂದ್ರೆ ಜನರ ಖಾಸಗಿ ಮಾಹಿತಿಯನ್ನ ಗೌರವಿಸೋದು, ಅವರ ಒಪ್ಪಿಗೆಯನ್ನ ಪಡೆಯೋದು ಕೂಡ ಸೇರಿದೆ. ಇದು ಭಾರತದ ದತ್ತಾಂಶ ಸಂರಕ್ಷಣಾ ಕಾನೂನಿನ ಮೂಲಭೂತ ತತ್ವ. ನಿಜವಾದ ಪ್ರಗತಿ ಜನರ ಅಗತ್ಯತೆಗಳನ್ನ ಕೇಳುತ್ತೆ, ಅವರ ಘನತೆಯನ್ನ ಗೌರವಿಸುತ್ತೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ಜಗಳೂರಿಗೆ ಬೇಕಿರೋದು ಕೇವಲ ಉಚಿತ ಕೊಡುಗೆಗಳಲ್ಲ, ಅದಕ್ಕೆ ಬೇಕಿರೋದು ಹೂಡಿಕೆ, ಜನರ ಭವಿಷ್ಯದ ಮೇಲೆ ಮಾಡೋ ಹೂಡಿಕೆ. ಶುದ್ಧ ನೀರಿನಲ್ಲಿ, ಫಲವತ್ತಾದ ಭೂಮಿಯಲ್ಲಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜಗಳೂರಿನ ಮಕ್ಕಳ ಭವಿಷ್ಯದಲ್ಲಿ ಮಾಡೋ ಹೂಡಿಕೆಯೇ ನಿಜವಾದ ಪ್ರಗತಿ. ನಿಮ್ಮ ಕ್ಷೇತ್ರವನ್ನ ಜನರ ಕೇಂದ್ರಿತವಾಗಿ ಮುನ್ನಡೆಸಿ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಲು ನೀವು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ಮೂಲಕ ಅಥವಾ 080426011602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ